ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರೇಣುಕಾ ಮಾತಾಡ್ತಿದ್ದೀನಿ. ಯೂನಿಟ್ 2 ವರ್ಡ್ ಪ್ರೊಸೆಸಿಂಗ್ ಚಾಪ್ಟರಲ್ಲಿ ಲೆವೆಲ್ 4 ಸ್ಟೂಡೆಂಟ್ಸ್ಗೆ ಇದು. ಅದರಲ್ಲಿ ನಾನು ಸೆಷನ್ 2 ಹೌ ಟು ಕ್ರಿಯೇಟ್ ಆನ್ ಎನ್ವಲಪ್ಸಲ್ಲಿ ಹೆಂಗೆ ವರ್ಕ್ ಮಾಡೋದು, ಎನ್ವಲಪ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು, ಎನ್ವಲಪ್ ಸೈಜ್ ಮಾಡಿಫೈ ಮಾಡೋದು ಮತ್ತು ಎನ್ವಲಪ್ನ ಹೇಗೆ ಪ್ರಿಂಟ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಓಕೆ, ಸೊ ಇದರಲ್ಲಿ ಫಸ್ಟ್ ನಾವು ನನ್ನ ಡೆಸ್ಕ್ಟಾಪಲ್ಲಿ ಓಪನ್ ಆಫೀಸ್ ಅಪ್ಲಿಕೇಶನ್ ಇದೆ. ಸೊ ಓಪನ್ ಆಫೀಸ್ ಅಪ್ಲಿಕೇಶನ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ, ಆರ್ ಎಲ್ಸ್ ರೈಟ್ ಕ್ಲಿಕ್ ಮಾಡಿ ಓಪನ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ನನಗೆ ಇವಾಗ ಅಪಾಚೆ ಓಪನ್ ಆಫೀಸ್ ಸಾಫ್ಟ್ವೇರ್ ಓಪನ್ ಆಗ್ತಾ ಇದೆ. ಸೊ ಇವಾಗ ನಾನು ಎನ್ವಲಪ್ಸ್ ಯಾವ್ದ್ರಲ್ಲಿ ಕ್ರಿಯೇಟ್ ಮಾಡ್ತೀನಿ ಅಂದರೆ ಡೆಸ್ಕ್ಟಾಪ್ ಡಾಕ್ಯುಮೆಂಟಲ್ಲಿ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆ ಡಬಲ್ ಕ್ಲಿಕ್ ಮಾಡಿದೆ. ಸೊ ಇವಾಗ ನನಗೆ ಓಪನ್ ಆಫೀಸ್ ರೈಟರು ಅಪಿಯರ್ ಆಯಿತು. ಸೊ ಓಪನ್ ಆಫೀಸ್ ರೈಟರ್ ಅಪಿಯರ್ ಆದಮೇಲೆ ನಾನು ಏನು ಮಾಡಬೇಕು, ಇವಾಗ ಎನ್ವಲಪ್ ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ಮೆನೂಸ್ ಕಾಣ್ತಾ ಇದೆಯಲ್ಲ, ಈ ಮೆನೂಸಲ್ಲಿ ನಾವು ಇನ್ಸರ್ಟ್ ಮೆನುಗೆ ಹೋಗಬೇಕು. ಇನ್ಸರ್ಟ್ ಮೆನುಗೆ ಹೋಗಿ ಎನ್ವಲಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎನ್ವಲಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎನ್ವಲಪ್ ಡೈಲಾಗ್ ಬಾಕ್ಸ್ ಬರುತ್ತೆ. ಸೊ ಅಲ್ಲಿ ಎನ್ವಲಪ್ ಟ್ಯಾಬಿಗೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಏನು ಮಾಡಬೇಕು, ಟು ಅಡ್ರೆಸ್ ಮತ್ತು ಫ್ರಮ್ ಅಡ್ರೆಸ್ ಕೊಡಬೇಕು. ಓಕೆ, ಸೊ ಅಡ್ರೆಸ್ ಸಿ ಅಂದರೆ ಟು ಅಡ್ರೆಸ್, ನೆನ್ಪಿಟ್ಕೊಳ್ರಿ. ಅಡ್ರೆಸ್ ಸಿ ಅಂದರೆ ಟು ಅಡ್ರೆಸ್. ಸೊ ನಾನು ಟು ಅಂತೇಳಿ ಟೈಪ್ ಮಾಡ್ತಾ ಇದ್ದೀನಿ. ಟು ಅಡ್ರೆಸ್ಸು ಯಾರಿಗೆ ಬೇಕೋ ಅವರಿಗೆ ನೀವು ಕಳಿಸ್ಬೋದು. ಸೊ ಟು ಅಡ್ರೆಸ್ನ ನಾನು ಏನು ಮಾಡಿಬಿಡ್ತೀನಿ, ಅಂಡರ್ಸ್ಕೋರ್ ಹಾಕ್ಬಿಡ್ತೀನಿ. ಸೊ ಓಕೆ, ಇದು ಟು ಅಡ್ರೆಸ್ಗೆ ಆಯಿತು. ಸೆಂಡರ್ ಅಂದರೆ ಫ್ರಮ್ ಅಡ್ರೆಸ್. ಓಕೆ, ಸೊ ಫ್ರಮ್ ಅಡ್ರೆಸ್ಸು ಸ್ಪೇಸ್ ಕೊಡ್ತಾ ಇದ್ದೀನಿ. ಎಗೇನ್ ಸೇಮ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ಸೊ ಫ್ರಮ್ ಅಡ್ರೆಸ್ಸು ನಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬಾಕ್ಸಲ್ಲಿ ಫ್ರಮ್ ಅಡ್ರೆಸ್ ಬರುತ್ತೆ, ಟು ಅಡ್ರೆಸ್ಸು ಈ ಬಾಕ್ಸಲ್ಲಿ ಬರುತ್ತೆ. ಓಕೆ, ಸೊ ಇವಾಗ ನಾನು ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಆಯಿತು. ಇವಾಗ ನಾನು ಇನ್ಸರ್ಟ್ ಕೊಡ್ಬೋದು ಅಥವಾ ನ್ಯೂ ಡಾಕ್ಯುಮೆಂಟ್ ಕೊಡ್ಬೋದು. ಸೊ ಇನ್ಸರ್ಟ್ ಕೊಟ್ಟರೆ ಏನಾಗುತ್ತೆ ನೋಡೋಣ. ಇನ್ಸರ್ಟ್ ಕೊಡ್ತೀನಿ. ಸೊ ನೋಡ್ರಿ, ಇನ್ಸರ್ಟಲ್ಲಿ ಕೊಟ್ಟರೆ ಎನ್ವಲಪ್ ಜೊತೆಗೆ ನಾವು ಏನು ಲೆಟರ್ ಟೈಪ್ ಮಾಡ್ತೀವೋ ಅದು ಕೂಡ ಡಿಸ್ಪ್ಲೇ ಆಗುತ್ತೆ. ಓಕೆ, ನಾವು ಇನ್ಸರ್ಟ್ ಆಪ್ಷನ್ ಕ್ಲಿಕ್ ಮಾಡಿದರೆ ಎನ್ವಲಪ್ ಕೂಡ ನಮಗೆ ಶೋ ಆಗ್ತಾ ಇದೆ, ಪ್ಲಸ್ ಲೆಟರ್ನ ಕೂಡ ನಾವಿಲ್ಲಿ ಏನು ಮಾಡ್ಬೋದು, ಟೈಪ್ ಮಾಡ್ಬೋದು. ಓಕೆ, ಈ ಥರ ಬರುತ್ತೆ. ಈ ಥರ ನಾವೇನು ಮಾಡ್ಬೋದು, ಎನ್ವಲಪ್ನ ಸೆಂಡರ್ ಮತ್ತು ರಿಸೀವರ್ ಅಡ್ರೆಸ್ ಬರೆದು ನಾವು ಟೈಪ್ ಮಾಡಿ ಈ ಥರ ಕ್ರಿಯೇಟ್ ಮಾಡ್ಬೋದು. ಇವಾಗ ಇದು ಸೈಜ್ ವೇರಿಯೇಷನ್ಸ್ ಮಾಡಬೇಕು, ಸೈಜ್ ಚೇಂಜ್ ಮಾಡಬೇಕು, ಮಾಡಿಫೈ ಮಾಡಬೇಕು ಅಂತ ಹೇಳಿದರೆ ಎಗೇನ್ ಇನ್ಸರ್ಟ್ ಟ್ಯಾಬಿಗೆ ಹೋಗಿ ಎನ್ವಲಪ್ ಆಪ್ಷನಿಗೆ ಹೋಗಿ, ಇಲ್ಲಿ ನೋಡಿ ನಮಗೆ ಏನು ಕಾಣಿಸ್ತಾ ಇದೆ, ಎನ್ವಲಪ್ ಡೈಲಾಗ್ ಬಾಕ್ಸ್ ಬಂದ ತಕ್ಷಣ ಇಲ್ಲಿ ಎನ್ವಲಪ್ ಫಾರ್ಮ್ಯಾಟ್ ಪ್ರಿಂಟರ್ ಅಂತೇಳಿ 3 ಟ್ಯಾಬ್ಸ್ ಇದೆ. ಇದರೊಳಗೆ ಗೋ ಫಾರ್ ಆನ್ ಫಾರ್ಮ್ಯಾಟ್ ಟ್ಯಾಬ್. ಸೊ ಫಾರ್ಮ್ಯಾಟ್ ಟ್ಯಾಬಲ್ಲಿ ನೋಡ್ರಿ, ನೀವು ಚೇಂಜಸ್ ಮಾಡ್ಬೋದು. ಫ್ರಮ್ ಪೊಸಿಷನ್ನು, ಸೆಂಡರ್ ಪೊಸಿಷನ್ನು, ಟು ಪೊಸಿಷನ್ನು ಮತ್ತು ಸೆಂಡರ್ ಪೊಸಿಷನ್ನು ಎರಡು ಚೇಂಜ್ ಮಾಡ್ಬೋದು. ಇಲ್ಲಿ ನಿಮಗೆ ಪ್ರಿವ್ಯೂ ಕೂಡ ಕಾಣ್ತಾ ಹೋಗುತ್ತೆ. ಓಕೆ, ಸೊ ನಾನಿಲ್ಲಿ ಸೈಜ್ ಫಾರ್ಮ್ಯಾಟು 10 ಎನ್ವಲಪ್ ಅಂತೇಳಿ ಕೊಟ್ಟಿನಿ, ಯೂಸರ್ ಡಿಫೈನ್ಡ್ ಆದರೂ ಕೊಡ್ಬೋದು. ಸೊ ಇಲ್ಲಿ ನಾನು ಅಡ್ರೆಸ್ ಸಿ ಪೊಸಿಷನ್ ಚೇಂಜ್ ಮಾಡ್ತೀನಿ, ಅಂದರೆ ಟು ಅಡ್ರೆಸ್ ಪೊಸಿಷನ್, ಟು ಅಡ್ರೆಸ್ ಎಲ್ಲಿ ಬರುತ್ತೆ, ಈ ಪ್ಲೇಸಲ್ಲಿ ಬರುತ್ತೆ. ಸೊ ಟು ಅಡ್ರೆಸ್ ಚೇಂಜ್ ಮಾಡ್ತೀನಿ. ನೋಡ್ರಿ, ಟು ಅಡ್ರೆಸ್ ಚೇಂಜ್ ಆಗ್ತಾ ಹೋಗ್ತಾ ಇದೆಯಾ? ಎಸ್. ಸೊ ಇದು ಫ್ರಮ್ ಲೆಫ್ಟಿಂದ ಚೇಂಜ್ ಆಗ್ತಾ ಇದೆ. ನೆಕ್ಸ್ಟು ಫ್ರಮ್ ಟಾಪಿಂದ ನೋಡಿ ಕಡಿಮೆ ಮಾಡ್ತಾ ಇದ್ದೀನಿ. ಸೊ ಟಾಪಿಂದ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ನನಗೆ ಈ ಇನ್ಫಾರ್ಮೇಷನ್, ನಾನು ಕ್ಯಾರೆಕ್ಟರ್ಸ್ ಏನು ಬರೀತೀನೋ ಅದು ಚೇಂಜ್ ಆಗಬೇಕು ಅಂದರೆ ಫಾರ್ಮ್ಯಾಟ್ ಆಪ್ಷನಿಗೆ ಹೋಗಿ ಎಡಿಟಿಗೆ ಹೋಗಿ ಇಲ್ಲಿ ಕ್ಯಾರೆಕ್ಟರ್ಸ್ ಕ್ಲಿಕ್ ಮಾಡಿದರೆ ಇಲ್ಲಿ ನೀನು ಏನಾದರೂ ಫಾಂಟ್ ಎಫೆಕ್ಟ್ಸ್ ಕೊಡ್ಬೋದು, ಟೈಮ್ಸ್ ನ್ಯೂ ರೋಮನ್ ರೆಗ್ಯುಲರು 13, ನಾನು 14 ಕೊಡ್ತೀನಿ ಫಾಂಟ್ ಸೈಜು. ಬ್ಯಾಕ್ಗ್ರೌಂಡ್ ಕೊಡ್ತೀನಿ, ಬ್ಯಾಕ್ಗ್ರೌಂಡ್ ಕಲರ್ ಒಂದು ಕೊಡ್ತೀನಿ. ಸೊ ಓಕೆ ಕೊಡ್ತೀನಿ. ಯಾವುದಿದಕ್ಕೆ ಅಡ್ರೆಸ್ಸಿಗೆ ಪೊಸಿಷನಿಗೆ ಕೊಟ್ಟೆ ಆಯಿತು, ಅಂದರೆ ಟು ಅಡ್ರೆಸ್ಸಿಗೆ ಕೊಟ್ಟಾಯಿತು. ಇವಾಗ ಸೆಂಡರ್ ಅಡ್ರೆಸ್ಸಿಗೆ ಇದೇ ಥರ ನಾನು ಪೊಸಿಷನ್ ಚೇಂಜ್ ಮಾಡ್ಬೋದು. ಅದೇ ರೀತಿ ಕ್ಯಾರೆಕ್ಟರಿಗೆ ಹೋಗಿ ನಾನು ಫಾಂಟ್ 14 ಕೊಟ್ಟಿದೆ, ಮತ್ತೆ 14 ಕೊಡ್ತೀನಿ. ಬ್ಯಾಕ್ಗ್ರೌಂಡು ಕೂಡ ಯೆಲ್ಲೋಯಿಶ್ ಕಲರ್ ಕೊಡ್ತೀನಿ. ಇವಾಗ ಓಕೆ ಕೊಡ್ತೀನಿ. ಇವಾಗ ನಾನು ಏನು ಪೊಸಿಷನ್ಸ್ ಚೇಂಜ್ ಮಾಡಬೇಕು, ಅಡ್ರೆಸ್ಸಿಗೆ ಫಾರ್ಮ್ಯಾಟಲ್ಲಿ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ ಅವೈಲಬಿಲಿಟಿ ಇರುತ್ತೆ. ಸೊ ಎನ್ವಲಪ್ ಸೈಜ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸೊ ನೀವು 2 ರೂಪೀಸ್ ಎನ್ವಲಪ್ ಕವರ್ ತೊಗೊಂಡ್ರೆ 1 ಸೈಜ್ ಇರುತ್ತೆ, 5 ರೂಪೀಸ್ 1 ಸೈಜ್ ಇರುತ್ತೆ, 10 ರೂಪೀಸ್ 1 ಸೈಜ್ ಇರುತ್ತೆ. ಸೊ ಅದೇ ಥರ, ಸೊ ನಾವು ಯಾವ ಸೈಜ್ ಬೇಕೋ ಆ ಸೈಜ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು 10 ಎನ್ವಲಪ್ ಸೈಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ.
ಓಕೆ. ಸೊ ಇವಾಗ ನಾನು ಡಾಕ್ಯುಮೆಂಟ್ ಕ್ಲಿಕ್ ಮಾಡಿದರೆ ಹೊಸ ಡಾಕ್ಯುಮೆಂಟಲ್ಲಿ ನೋಡ್ರಿ ಇಲ್ಲಿ ನಮಗೆ ಲೆಟರ್ ಬಂದಿಲ್ಲ, ಬರೀ ಎನ್ವಲಪ್ ಮಾತ್ರ ಬಂದಿದೆ. ನಾನು ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಿದ್ದು ಮತ್ತು ಫಾಂಟ್ ಸೈಜ್ ಕೊಟ್ಟಿದ್ದು ಕೂಡ ಬಂದಿದೆ. ಟೈಮ್ಸ್ ನ್ಯೂ ರೋಮನ್ ಅಪ್ಲೈ ಮಾಡಿದ್ದೀನಿ. ಸೊ ಈ ಥರ ನಾವೇನು ಮಾಡ್ಬೋದು, ಎನ್ವಲಪ್ನ ಕ್ರಿಯೇಟ್ ಮಾಡ್ಬೋದು. ಇನ್ಸರ್ಟ್ ಕೊಟ್ಟಿದ್ರೆ ಸೇಮ್ ಎನ್ವಲಪ್ಪಲ್ಲೇ ಬರ್ತಾ ಇತ್ತು. ಓಕೆ. ಸೊ ಇವಾಗ ನಾನು ಇನ್ಸರ್ಟ್ ಇದನ್ನು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡಬೇಕು ಅಂದರೆ ಎಗೇನ್, ಸೊ ಎಗೇನ್ ಇನ್ಸರ್ಟ್ ಟ್ಯಾಬಿಗೆ ಹೋಗಿ ಇದನ್ನು ಪ್ರಿಂಟ್ ಮಾಡಬೇಕಪ್ಪ ನಾನು ವಿತ್ ಲೆಟರ್. ಸೊ ಎಲ್ಲಿಗೆ ಹೋಗ್ತೀನಿ, ಎಗೇನ್ ಇನ್ಸರ್ಟ್ ಟ್ಯಾಬಿಗೆ ಹೋಗಿ ಎನ್ವಲಪ್ ಆಪ್ಷನಿಗೆ ಹೋಗ್ತೀನಿ. ಇಲ್ಲಿ ಎನ್ವಲಪ್ ಡೈಲಾಗ್ ಬಾಕ್ಸ್ ಬಂದ ತಕ್ಷಣ ಇಲ್ಲಿ ಪ್ರಿಂಟರ್ ಟ್ಯಾಬ್ ಕ್ಲಿಕ್ ಮಾಡಿ. ಸೊ ಪ್ರಿಂಟ್ ಫ್ರಮ್ ಟಾಪ್ ಅಂತ ಇದೆ. ಸೊ ನಾವು ಲೆಫ್ಟೋ ರೈಟೋ ಓರಿಯೆಂಟೇಷನ್, ಎನ್ವಲಪ್ ಓರಿಯೆಂಟೇಷನ್ ಚೇಂಜ್ ಮಾಡಬೇಕು. ನಿಮ್ಗೆ ಯಾವುದು ಲೈಕ್ ಆಗುತ್ತೋ ಆ ನಿಮ್ಗೆ ಯಾವುದ್ರಲ್ಲಿ ಪ್ರಿಂಟ್ ಮಾಡಬೇಕು ಅಂತ ಇರುತ್ತೋ ಆ ಓರಿಯೆಂಟೇಷನ್ನ ಕ್ಲಿಕ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಾನು ಪ್ರಿಂಟರ್ ಸೆಟಪಿಗೆ ಹೋಗಿ. ಸೊ ಇಲ್ಲಿ ನಿಮಗೆ ಲ್ಯಾಪ್ಟಾಪ್ಗೆ ಅಥವಾ ಡೆಸ್ಕ್ಟಾಪ್ಗೆ ಯಾವ ಪ್ರಿಂಟರ್ ಕನೆಕ್ಟ್ ಆಗಿದೆಯೋ ಆ ಪ್ರಿಂಟರ್ನ ಸೆಲೆಕ್ಟ್ ಮಾಡಿ, ಓಕೆ ಕೊಡಿ. ಡಾಕ್ಯುಮೆಂಟ್ ಕ್ಲಿಕ್ ಮಾಡಿ. ಸೊ ನ್ಯೂ ಡಾಕ್ಯುಮೆಂಟಲ್ಲಿ ನಿಮಗೆ ಫ್ರಮ್ ಅಡ್ರೆಸ್ ಮತ್ತು ಟು ಅಡ್ರೆಸ್ ಎನ್ವಲಪ್ ರೆಡಿ ಆಯಿತು. ಸೊ ಇದನ್ನು ನೀವು ಪ್ರಿಂಟ್ ಮಾಡ್ಬೋದು. ಐ ಹೋಪ್ ಯು ಪೀಪಲ್ ಆಲ್ ಅಂಡರ್ಸ್ಟುಡ್ ದ ಥಿಂಗ್ಸ್. ಆ್ಯಂಡ್ ಇವಾಗ ಇದನ್ನು ಸೇವ್ ಮಾಡಬೇಕಪ್ಪ. ಸೊ ಆ್ಯಸ್ ಯೂಶ್ವಲ್ ಫೈಲಿಗೆ ಹೋಗಿ, ಸೇವಿಗೆ ಹೋಗಿ, ನಿಮಗೆ ಇಲ್ಲಿ ಯಾವ ಡೆಸ್ಟಿನೇಷನ್ ಸೆಲೆಕ್ಟ್ ಮಾಡಬೇಕು ಅಂತ ಇರುತ್ತೆ. ಸೊ ಆ ಫೋಲ್ಡರ್ನ ಕ್ಲಿಕ್ ಮಾಡಿ. ಸೊ ನಾನು ಡೆಸ್ಕ್ಟಾಪ್ ಕ್ಲಿಕ್ ಮಾಡಿದ್ದೀನಿ, ಡೆಸ್ಕ್ಟಾಪಲ್ಲೇ ಸೇವ್ ಮಾಡ್ತೀನಿ. ಇಲ್ಲಿ ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊತಿದ್ದೀನಿ. ದಟ್ ಈಸ್ ಈ ಫೋಲ್ಡರ್ ಹೆಸರು ಎನ್ವಲಪ್ ಅಂತೇಳಿ ಇಡ್ತೀನಿ. ಎನ್ವಲಪ್ ಅಂತೇಳಿ ಫೋಲ್ಡರ್ ನೇಮ್ ಬರೆದೆ. ಓಪನ್ ಕೊಡ್ತೀನಿ. ಇವಾಗ ಓಪನ್ ಕೊಟ್ಟೆ. ಓಪನ್ ಕೊಟ್ಟ ಮೇಲೆ ಡಬಲ್ ಕ್ಲಿಕ್ ಮಾಡಿ ಎಡಿಟ್ ಮಾಡಬೇಕು. ನೇಮು ರಿಟರ್ನ್ ಅಡ್ರೆಸ್ ಅಂತೇಳಿ ಕೊಡ್ತೀನಿ. ರಿಟರ್ನ್ ಅಡ್ರೆಸ್ ಅಂತೇಳಿ ನಾನು ಫೈಲ್ ನೇಮ್ ಕೊಟ್ಟಿದ್ದೀನಿ. ಸೊ .odt ಎಕ್ಸ್ಟೆನ್ಷನ್ನಲ್ಲಿದೆ. ಸೇವ್ ಕೊಟ್ಟರೆ ಎಸ್ ಸೇವ್ ಆಯಿತು. ಇಲ್ಲಿ ನೋಡಿ ರಿಟರ್ನ್ ಅಡ್ರೆಸ್ .odt ಅಂತೇಳಿ ನಮ್ಮ ಫೈಲು ಸೇವ್ ಆಯಿತು. ಓಕೆ. ಈ ರೀತಿ ನಾವು ಎನ್ವಲಪ್ನ ಕ್ರಿಯೇಟ್ ಮಾಡಿ, ಸೈಜ್ ಚೇಂಜ್ ಮಾಡಿ, ಮತ್ತು ನಾವು ಪ್ರಿಂಟ್ ಮಾಡಿ ಸೇವ್ ಮಾಡ್ಬೋದು. ಓಕೆ. ನಿಮಗೆಲ್ಲರಿಗೂ ಅರ್ಥ ಆಯಿತು ಅಂದ್ಕೊತೀನಿ. ಥ್ಯಾಂಕ್ ಯು ಗೈಸ್.